ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಅಗ್ನಿಸಾಕ್ಷಿ ಮುರುಘಾ ಮಾತಾಡೋದು. ಫಸ್ಟ್ ಆಫ್ ಆಲು ನಾನು ಒಂದು 75 ಸೀರಿಯಲ್ ಮಾಡಿದ್ದೀನಿ. ಒಂದು 50 ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟಾಗಿ ಮಾಡಿದ್ದೀನಿ. ಅದಾದಮೇಲೆ ಕಾಸ್ಟಿಂಗ್ ಡಿಸೈನರ್ ಆಗಿ ಒಂದು 3-3.5 ಸಾವಿರ ಜನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನನ್ನ ಫಸ್ಟ್ ಸೀರಿಯಲ್ ಬಂದು ಬೃಂದಾವನ ಸೀರಿಯಲ್. ಬೃಂದಾವನಲ್ಲಿಂದ ಇದು ಮಾಂಗಲ್ಯ, ರಥಸಪ್ತಮಿ, ಪೇರಣ, ಜೋಕಾಲಿ ಹಲವಾರು ಸೀರಿಯಲ್ಗಳು ಮಾಡ್ಕೊಂಡು ಬರ್ತಾಯಿದೆ. ನನಗೆ ಲೈಫ್ ಕೊಟ್ಟಿದ್ದು ಅಗ್ನಿಸಾಕ್ಷಿ. ಅಗ್ನಿಸಾಕ್ಷಿಯಲ್ಲಿ ತಿರುಗಿ ನೋಡಿದ್ರಷ್ಟು TRP ಬಂತು. ಹೈಯೆಸ್ಟ್ TRP ಅಗ್ನಿಸಾಕ್ಷಿಯಲ್ಲಿ ನಂದು ಆ ಮಗುದ ಬಂದಿದ್ದು. ಅಲ್ಲಿಂದ ಏನಾಯಿತು, ನಮ್ಮ ರೇಣುಕಾ ಪ್ರಸಾದ್ ಡೈರೆಕ್ಟ್ರು ಒಂದು ಸೀರಿಯಲ್ ಮಾಡ್ತಾಯಿದ್ದ ಆನಂದ ಭೈರವಿ ಅಂತೇಳಿ. ಆ ಆನಂದ ಭೈರವಿ ಸೀರಿಯಲ್ಗೆ ನಾನು ಗೆಸ್ಟಾಗಿ ಒಂದು ಪಾತ್ರ ಮಾಡೋಕ್ಕೆ ಕರೆದಿದ್ರು. ಅಗ್ನಿಸಾಕ್ಷಿ ಪೀಕಲ್ಲಿ ಹೋಗ್ತಾಯಿತ್ತು. ಆ ಟೈಮಲ್ಲಿ ಆನಂದ ಭೈರವಿ ಶೂಟಿಂಗ್ ಹೋದಾಗ ಅಲ್ಲಿ ಆನಂದ ಭೈರವಿ ಹೀರೋಯಿನ್ ಬಿಟ್ಟು ನನ್ನ ಸೆಲ್ಫಿಗಳು ತೊಗೊತಾಯಿದ್ರು. ಅಗ್ನಿಸಾಕ್ಷಿ ಮುರುಘಾ ಅಂದರೆ ಮೀಸೆ ಕಳ್ಳ ಬಂದ, ಗೊಗಯ್ಯ ಬಂದ, ಇದೇ ನನಗೆ ಕರಿತಾ ಇದ್ದಿದ್ದು. ಎಷ್ಟೋ ತಾಯಂದರು ನನ್ನನ್ನು ತೋರಿಸಿ ಊಟ ಮಾಡ್ತಾಯಿದ್ರು. ಆವಾಗ ನಮ್ಮ ಡೈರೆಕ್ಟ್ರು ನಿಟ್ಟು ಒಂದು ಸಿನಿಮಾ ಮಾಡ್ತೀನಂದ್ರು. ಆ ಸಿನಿಮಾ ಮಾಡ್ತೀನಿ ಅಂದಾಗ, ಸುಮ್ಮನೆ ರೀ ಸರ್, ನಾನು ಹೀರೋ ಆಗ್ತೀನ, ನಮ್ಗೆ ಹೀರೋ ಅದೆಲ್ಲ ಏನಿಲ್ಲ ಅಂದೇಳಿ ಆ ಟೈಮಲ್ಲಿ ಕಾಮಿಡಿ ಮಾಡಬೇಡಿ, ಸುಮ್ಮನೆ ರೀ ಸರ್ ಅಂದೆ. ಇಲ್ಲ, ನೀನೇ ಹೀರೋ, ಒಂದು ಟ್ರೈಲರ್ ಮಾಡೋಣ ಅಂದರು. ಸರಿ, ನಾನೇನು ಮಾಡಿದೆ, ಟ್ರೈಲರ್ ತಾನೇ ಇವ್ರು ಬಂಡವಾಳ ಒಂದು 20-30 ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅಂದ್ಕೊಂಡು ನಾನು ಆ ಟ್ರೈಲರ್ಗೆ ಕೈ ಹಾಕಿದೆ. ಆ ಕೈ ಹಾಕಿದಾಗ ಕಂಠೀರವ ಸ್ಟುಡಿಯೋ ಬುಕ್ ಮಾಡಿದ್ರಿ. ಅಲ್ಲಿ ಬುಕ್ ಮಾಡಿದಾಗ 25 ಸಾವಿರದಲ್ಲಿ ಟ್ರೈಲರ್ ಮುಗಿಯಲ್ಲ ಅಂದೇಳಿ ಆವತ್ತು ಒಂದು ದಿವಸಕ್ಕೆ ಫುಲ್ ಶೂಟು 1.5 ಲಕ್ಷ ರೂಪಾಯಿ ಖರ್ಚಾಯಿತು. ಹಂಗಂಗೆ ಹೋಗಿ ಇನ್ನೂ ರಿಚಾಗಿ ಮಾಡೋಣ ಅಂದೇಳಿ ಆ ಟ್ರೈಲರ್ 5 ಲಕ್ಷ ರೂಪಾಯಿ ಫಿನಿಶ್ ಆಯಿತು. ಅಲ್ಲಿಂದ ಟ್ರೈಲರ್ ಫಿನಿಶ್ ಮಾಡಿಕೊಂಡು ಒಂದು ಪ್ರೊಡ್ಯೂಸರ್ ಹುಡ್ಕೋಕೆ ಹೋಗಿತ್ತು. ಆ ಪ್ರೊಡ್ಯೂಸರ್ ಹುಡ್ಕೋಕೆ ಹೋದಾಗ ಫಸ್ಟು ಅಶೋಕ್ ಶಿರಾಲಿ ಅಂತ ಸಿಕ್ಕಿದ್ರು, ಅವ್ರ ಕೈಯಲ್ಲಿ ಆಗಿಲ್ಲ. ಅದಾದಮೇಲೆ ಮಮ್ಮಿ ಪಿಕ್ಚರ್ ಪ್ರೊಡ್ಯೂಸರು ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡಿದರು, ಕೆ ರವಿಕುಮಾರ್ ಅಂದೇಳಿ. ಅವರು ಅಂದಾತ್ರ ನನಗೆ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಫಿನಿಶ್ ಮಾಡಿದ್ರು. ರಿಲೀಸ್ ಹಂತದಲ್ಲಿ ತುಂಬ ಪ್ರಾಬ್ಲಮ್ ಆಯಿತು, ಜನ ಬರ್ತಾರೆ. ನೀವು ಸೀರಿಯಲ್ ತುಂಬ ಫೇಮ್ ಇತ್ತು, ಬಟ್ ಅದೇನು ವರ್ಕ್ ಆಗಲಿಲ್ಲ ಸಿನಿಮಾಗೆ ಬಂದಮೇಲೆ. ನನ್ನ ಸಿನಿಮಾದಲ್ಲಿ ಏನಿತ್ತು, ಆ ಟೈಮಲ್ಲಿ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಟೈಮಲ್ಲಿ ನಮ್ಮ ಅಪ್ಪು ಬಾಸ್ದು ಒಂದು ಸಿನಿಮಾ ರಿಲೀಸ್ ಆಗುತ್ತು. ಅವ್ರು 1ನೇ ತಾರೀಕು, ಏಪ್ರಿಲ್ 1ನೇ ತಾರೀಕು ಅವ್ರು ರಿಲೀಸ್ ಆಯಿತು. ಏಪ್ರಿಲ್ 9ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಯಿತು. ಆವಾಗೂ ನನ್ನ ದೇವ್ರ ಅಪ್ಪು ಸರ್ ಒಂದು ಬೈಟ್ಸ್ ಅಂದಿದ್ದಕ್ಕೆ ನನ್ನ ಸಿನಿಮಾಗೆ ತುಂಬ ಎಂಕರೇಜ್ ಮಾಡಿದರು. ಮತ್ತು ಆ ಸಿನಿಮಾಗೂ ಬೈಟ್ಸ್ ಕೊಟ್ಟಿದ್ದರು, ಆಲ್ ದ ಬೆಸ್ಟು ಹೇಳಿದರು. ಆಗ ಜನ 50-50 ಅಂದಾಗ ಜನ ಬರಲಿಲ್ಲ. ಒಂದು ತುಂಬ ಒಳ್ಳೆ ಕಾಮಿಡಿ ಮೂವಿ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಆ ಟೈಮಲ್ಲಿ ಏನಾಯಿತು, ಲಾಕ್ಡೌನ್ ಆಯಿತು. ಮತ್ತೆ ರಿಲೀಸ್ ಮಾಡೋಣ ಅಂದೇಳಿ ಹೋದ ವರ್ಷ ಮಾರ್ಚ್ 10ರಲ್ಲಿ ರಿಲೀಸ್ ಮಾಡಿದೆ. ಒಂದು ಸ್ವಲ್ಪ ಕೈ ಹಿಡಿತು ಸಿನಿಮಾ. ಅದಾದಮೇಲೆ ಈಗ ಮತ್ತೆ ಕಲರ್ಸ್ ಕನ್ನಡಕ್ಕೆ ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಟೆಲಿಕಾಸ್ಟ್ ಆಗ್ತಾಯಿದೆ. ಈಗ ಇನ್ನೊಂದು ಸಿನಿಮಾ ಮುರುಘಾ ಸನ್ ಆಫ್ ಕಾನೂನು ಫಿನಿಶ್ ಆಗಿದೆ. ನಾನು ಅಪ್ಪು ಸರ್ ಬೈಟ್ಸ್ ಕೊಟ್ಟಿರೋದು, ಆಲ್ ದ ಬೆಸ್ಟ್ ಇರೋದು. ಆದಷ್ಟು ಬೇಗ ನಮ್ಮ ಇಡೀ ಕರ್ನಾಟಕ ಜನತೆ ಮುಂದೆ ಬರ್ತಾಯಿದ್ದೀನಿ. ನೆಕ್ಸ್ಟ್ ಮಂತು ಇಲ್ಲ ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ರೆಡಿ ಆಗ್ತಾಯಿದೆ. ಇಲ್ಲ, ನೆಕ್ಸ್ಟ್ ಸಿನಿಮಾ ಬಂದು ಸತ್ಯಮಂಗಲ ಒಂದು ಮೂವಿ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾ ಮೂವಿ. ಅದು ಆರ್ಯನ್ ಪ್ರತಾಪ್ ಡೈರೆಕ್ಟ್ರು. ನಾನು ಹೀರೋಗೆ ಮಾಡ್ತಾಯಿದ್ದೀನಿ, ವೀರಪ್ಪನ ಕ್ಯಾರೆಕ್ಟ್ರು. ಅದರಲ್ಲಿ ಬಂದು ಅರ್ಬಾಜ್ ಖಾನು, ಗ್ರೇಟ್ ಕಳಿ, ಸಂದಿಲ್ಲು, ತಮಿಳು, ಕನ್ನಡ, ತೆಲುಗು, ಮಲಯಾಳಮು, ಹಿಂದಿ 5 ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾಯಿದ್ದೆ. ಪ್ರಾಜೆಕ್ಟ್ಗಳಂತೂ ತುಂಬ ಬರ್ತಾಯಿದೆ. ದೇವ್ರ ದಯದಿಂದ ನಾನು ಮುರುಘಾ ಸನ್ ಆಫ್ ಕಾನೂನು ಸಿನಿಮಾ ರಿಲೀಸ್ ಮಾಡಿ ಮುಂದೆ ಇನ್ನೊಂದು ಸಿನಿಮಾ ಕೈ ಹಾಕೋಣ ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ, ನಮ್ಮ ಮೀಡಿಯಾ ಮಿತ್ರರ ಆಶೀರ್ವಾದ, ಅವ್ರ ಆಶೀರ್ವಾದ ಇದ್ದರೆ ಸದಾ, ನನ್ನ ದೇವ್ರ ಅಪ್ಪು ಬಾಸ್ ಆಶೀರ್ವಾದ ಇದ್ದರೆ ಸದಾ ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾನು ಬೆನ್ನು ತಟ್ಟಿ ಆಲ್ ದ ಬೆಸ್ಟ್ ಹೇಳಿದ್ದು ನನ್ನ ದೇವರು, ನನ್ನ ಅಪ್ಪು ಬಾಸ್. ಯಾವತ್ತೂ ಈ ದೇಹ ಅವ್ರಿಗೆ ಯಾವತ್ತೂ ಚಿರುಣಾಗಿ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.